ಸಂಪುಟ ವಿಸ್ತರಣೆ ನಾಳೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಹಾಗಾಗಿ ಸಂಜೆ 5 ಗಂಟೆಗೆ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ತ್ರಿಮೂರ್ತಿ ನಾಯಕರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದು ತಿಂಗಳು ಕಳೆದಿದೆ. ಈಗ ಸಂಪೂರ್ಣ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಅದಕ್ಕಾಗಿ ಮುಹೂರ್ತ ಕೂಡಿ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಸಂಜೆ 5 ಗಂಟೆಗೆ ತ್ರಿಮೂರ್ತಿ ನಾಯಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ನಾಳೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಮೂವರು ಕೂಡ ದೆಹಲಿಗೆ ಹೋಗಲಿದ್ದಾರೆ. ಒಟ್ಟಿಗೆ ದೆಹಲಿಗೆ ತೆರಳುತ್ತಾರೆ ಮೂವರು ಕಾಂಗ್ರೆಸ್ ನಾಯಕರು. ನಾಳೆ ಸಂಪುಟ ವಿಸ್ತರಣೆಯ ಬಗ್ಗೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಆಗಸ್ಟ್ 6ರ ನಂತರ ಅಧಿವೇಶನವೂ ಕೂಡ ನಡೆಯುವ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಸಿಎಂ ಡಿಕೆ ಶಿವಕುಮಾರ್, ಸಿಡಬ್ಲ್ಯೂಸಿ ಸದಸ್ಯ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒಟ್ಟಿಗೆ ಇವತ್ತು ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ನಾಳೆ ದೆಹಲಿಯಲ್ಲಿ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಯ ಕುರಿತಾಗಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಕಾಂಗ್ರೆಸ್ ವರಿಷ್ಠರಿಂದ ಹೈ ವೋಲ್ಟೇಜ್ ಸಭೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ರಾಜ್ಯದ ನಾಯಕರು ಸಭೆಯನ್ನ ಮಾಡ್ತಾರೆ. ನಾಳೆಯ ಸಭೆಯಲ್ಲಿ ಯಾರ್ಯಾರಿಗೆ ಅವಕಾಶ ಅನ್ನೋದರ ಬಗ್ಗೆ ಚರ್ಚೆ ನಡೆಯುತ್ತೆ. ಒಟ್ಟು 20 ಸಚಿವ ಸ್ಥಾನ ಇದೆ. ಈ 20 ಸಚಿವ ಸ್ಥಾನ ಒಂದೇ ಬಾರಿ ಭರ್ತಿ ಮಾಡೋದಿಕ್ಕೆ ಹೈಕಮಾಂಡ್ ಆಸಕ್ತಿಯನ್ನ ತೋರಿದೆಯಂತೆ. ನಾಳೆ ಸಭೆಯಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧ ಆಗತ್ತೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯ ನಂತರ ಪಟ್ಟಿ ಫೈನಲ್ ಆಗಲಿದೆ. ಶನಿವಾರದ ಒಳಗೆ ಪಟ್ಟಿ ಫೈನಲ್ ಆದರೆ ಸೋಮವಾರ ಸಂಪುಟ ವಿಸ್ತರಣೆ ಆಗತ್ತಾ? ಸೋಮವಾರ ಅಥವಾ ಸೋಮವಾರದ ನಂತರ ಸಂಪುಟ ವಿಸ್ತರಣೆನಾ? ಎಲ್ಲದಕ್ಕೂ ಕೂಡ ನಾಳೆ ನಡೆಯುವಂತಹ ಹೈ ವೋಲ್ಟೇಜ್ ಸಭೆಯಲ್ಲಿ ಉತ್ತರ ಸಿಗಲಿದೆ. ನಾಳಿನ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ರೂಪುರೇಷೆ ನಿರ್ಧಾರ ಆಗಲಿದೆ. ಇನ್ನು 20 ಸಚಿವ ಸ್ಥಾನಕ್ಕಾಗಿ 40ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ, ಲಾಭಿಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ 30ಕ್ಕೂ ಹೆಚ್ಚು ಶಾಸಕರಿಂದ ಸಚಿವ ಸ್ಥಾನಕ್ಕಾಗಿ ಇನ್ನಿಲ್ಲದ ಲಾಭಿ ನಡೀತಾ ಇದೆ. ಸಿದ್ದು ಸಂಪುಟದಲ್ಲಿದ್ದಂತಹ ಹಿರಿಯ ಶಾಸಕರಿಗೂ ಈ ಬಾರಿಯೂ ಚಾನ್ಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಸಚಿವರಾಗ್ತಾರಾ ಅಂತಹ ಚರ್ಚೆಯೂ ಕೂಡ ನಡೆದಿದೆ. ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಕೊಡಿಸೋದಿಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಸಕ್ತಿಯನ್ನ ತೋರ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಜೊತೆ ತಿಕ್ಕಾಟದ ಕಾರಣಕ್ಕೆ ಹರಿಪ್ರಸಾದ್ ಪರವಾಗಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದು ಸಂಪುಟದಲ್ಲಿದ್ದಂತಹ ಹಿರಿಯರಿಗೆ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಚಾನ್ಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ನಾಳಿನ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಉತ್ತರ ಸಿಗುತ್ತೆ. ತಮ್ಮ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ನೀಡೋದಿಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಆಸಕ್ತಿಯನ್ನ ತೋರಿದ್ದಾರೆ. ಹೊಸಬರ ಜೊತೆಗೆ ಹಳಬರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ರಯತ್ನ. ಆ ಪ್ರಯತ್ನ ಫಲಿಸುತ್ತಾ? ಕಾದ್ ನೋಡ್ಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಇವತ್ತು ಸಂಜೆ ತ್ರಿಮೂರ್ತಿ ನಾಯಕರುಗಳು ಡೆಲ್ಲಿ ಫ್ಲೈಟ್ ಹತ್ತಾ ಇದ್ದಾರೆ. ಸೊ ನಾಳಿನ ಮೀಟಿಂಗ್ ಬಗ್ಗೆ ಬಹಳ ಕುತೂಹಲ ಇದೆ. ಸೊ ನಾಳೆನೇ ಪಟ್ಟಿ ಫೈನಲ್ ಆಗಬಹುದಾ? ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಕಳೆದ 1.5 ತಿಂಗಳಿಂದ ಕಾಂಗ್ರೆಸ್ ಶಾಸಕರು ಕಾಯ್ತಾ ಇದ್ದಂತಹದ್ದು ಯಾವಾಗ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಅಂತ ಹೇಳಿ. ಈಗ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ 11 ಗಂಟೆ 11:30 ಸುಮಾರಿಗೆ ಮೀಟಿಂಗ್ ನಡೆಯುವಂತದ್ದು ಹೈಕಮಾಂಡ್ ಮಟ್ಟದಲ್ಲಿ. ಸೊ ಆ ಮೀಟಿಂಗ್ ಅಲ್ಲಿ ಡಿಕೆ ಹರಿಪ್ರಸಾದ್, ಅದ್ರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಹೈಕಮಾಂಡ್ ನಾಯಕರು ಸಭೆಯಲ್ಲಿ ಇರ್ತಾರೆ. ಸಭೆಯಲ್ಲಿ ಬಹುತೇಕ ಯಾರನ್ನ ತೆಗೆದುಕೊಳ್ಬೇಕು ಅನ್ನುವಂತಹದ್ದು ಚರ್ಚೆ ಆಗತ್ತೆ. ಯಾಕಂದ್ರೆ ಈಗ 3 ಪಟ್ಟಿಗಳು ಇರುವಂತಹದ್ದು. ಒಂದು ಸಿದ್ದರಾಮಯ್ಯನವರ ಆಪ್ತರ ಪಟ್ಟಿ ಒಂದನ್ನ ಇಟ್ಕೊಂಡು ಹೋಗಿರ್ತಾರೆ, ಡಿಕೆ ಶಿವಕುಮಾರ್ ಅವರ ಆಪ್ತರ ಪಟ್ಟಿಯನ್ನ ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡು ಹೋಗಿರ್ತಾರೆ. ಅದರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಒಂದು ಪಟ್ಟಿಯನ್ನ ಇಟ್ಕೊಂಡಿರ್ತಾರೆ. ಸೊ ಈ 3 ಜನರ ಹೆಸರುಗಳನ್ನ ಕೂಡ ತಮ್ಮ ಆಪ್ತರ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾರೆ ಮೀಟಿಂಗ್ ಅಲ್ಲಿ. ಸೊ ಅವಾಗ ಇವರನ್ನ ಕ್ಯಾಬಿನೆಟ್ ಗೆ ತೆಗೆದುಕೊಂಡ್ರೆ, ಕ್ಯಾಬಿನೆಟ್ ನಲ್ಲಿ ಇವರನ್ನ ತೆಗೆದುಕೊಂಡ್ರೆ ಎಷ್ಟು ಉಪಯೋಗ, ಎಷ್ಟು
ಎಷ್ಟು ಉಪಯೋಗ ಇಲ್ಲ, ಅದರ ಜೊತೆಗೆ ಮುಂದಿನ ಎಲೆಕ್ಷನ್ಗೆ ಎಷ್ಟು ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅನ್ನುವಂತಹ ಚರ್ಚೆಗಳು ನಡೆಯುತ್ತೆ. ಅದಾದ ಬಳಿಕವಷ್ಟೇ ಕ್ಯಾಬಿನೆಟ್ಗೆ ಅವರನ್ನ ಸೇರಿಸ್ಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು ನಡೆಯುವಂತದ್ದು. ಇವತ್ತು ಸಂಜೆ ಬಹುತೇಕ ಮೂವರು ನಾಯಕರು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು 2 ಟಿಕೆಟ್ ಗಳನ್ನ ಬುಕ್ ಮಾಡಿದ್ರು. ಒಂದು 2 ಗಂಟೆಗೆ ದೆಹಲಿಗೆ ಹೋಗುವಂತಹ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಅದಾದ ಬಳಿಕ 3:45ಕ್ಕೆ ಒಂದು ವಿಮಾನ ಟಿಕೆಟ್ ಅನ್ನ ಬುಕ್ ಮಾಡಿದ್ರು ದೆಹಲಿಗೆ. ಆದ್ರೆ ಈಗ ಮತ್ತೆ ಅದು ಚೇಂಜ್ ಆಗಿರುವಂತದ್ದು. ಸಂಜೆ 5 ಗಂಟೆಗೆ ಹೋಗ್ತಾರೆ, 3 ಜನರು ಕೂಡ ಒಟ್ಟಾಗಿ ಹೋಗ್ತಾರೆ ಅಂತ ಹೇಳಿ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಅವರು 5 ಗಂಟೆಗೆ ಹೋಗ್ತಾರಾ ಅಥವಾ ನಾಳೆ ಬೆಳಗ್ಗೆ ಹೋಗ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. ಯಾಕಂದ್ರೆ ಬೆಳಗಿನಿಂದಲೂ ಕೂಡ ವಿಮಾನದ ಟಿಕೆಟ್ ಅನ್ನ ಚೇಂಜ್ ಮಾಡ್ತಾನೆ ಇರುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಸಂಜೆ ಬಹುತೇಕ 3 ಜನರು ಕೂಡ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಬಹುದು ಅಂತ ಹೇಳಲಾಗ್ತಾ ಇದೆ. ನಾಳೆ ಬೆಳಗ್ಗೆ 11:11ವರೆಗೆ ಸಭೆ ಇರುವಂತಹ ಕಾರಣಕ್ಕಾಗಿ ಇವತ್ತೇ ಹೋಗ್ತಾರಾ ಅಥವಾ ನಾಳೆ ಬೆಳಗ್ಗೆ ಹೋಗ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಕಾದು ನೋಡ್ಬೇಕಾಗಿದೆ. ವೀಣಾ, ಥ್ಯಾಂಕ್ ಯು ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.